ಪ್ರಿಯ ವೀಕ್ಷಕರೇ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ ಪುನೀತ್ ಕೆರಳಿಗೆ ಕೆಲವು ಕಡೆ ನಿರ್ಬಂಧ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದು ಕರ್ನಾಟಕದನಾಗಿ ನೀನು ಈ ಜಿಲ್ಲೆಗೆ ಬರೋಂಗಿಲ್ಲ, 4 ದಿನ ಬರೋಂಗಿಲ್ಲ, 3 ದಿನ ಬರೋಂಗಿಲ್ಲ, ಈ ರೀತಿ ಪುನೀತ್ ಕೆರಳಿಗೆ ನಿರ್ಬಂಧ ಮಾಡ್ತಾ ಇದ್ದಾರೆ. ಯಾಕೆ? ಪುನೀತ್ ಕೆರಳಿ ಯಾರು? ಪುನೀತ್ ಕೆರಳಿ ಏನು ಮಾಡ್ತಾನೆ? ಏನು ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಬೆಂಕಿ ಇಡೋಕೆ ಹೋಯ್ತಾನ? ಪೊಲೀಸ್ರಿಗೆ ಏನಾರು ಕಲ್ತು ಹೊಡಿಯೋಕೆ ಹೋಯ್ತಾನ? ಇಲ್ಲ ದೊಂಬೆ ಗಲಾಟೆ ಮಾಡೋಕೆ ಹೋಯ್ತಾನ? ಇಲ್ಲ ಯಾರಿಗಾರ ಬಾಂಬ್ ಹಾಕಕ್ಕೆ ಹೋಯ್ತಾನ? ದೇವಸ್ಥಾನಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ ಅಂದರೆ ಇನ್ನು ಏನು ಯಾರನ್ನ ಬಿಡ್ತೀರಾ ನೀವು? ಅಂದರೆ ನೋಡಿ, ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ರೇಷನ್ ಕಾರ್ಡ್ ತಗೊಂಡು, ಆಧಾರ್ ಕಾರ್ಡ್ ತಗೊಂಡು, ವೋಟರ್ ಐ ಡಿ ತಗೊಂಡು ಎಲ್ಲ ಮಾಡ್ಕೊಂಡು ಅದ್ಭುತವಾಗಿದ್ದಾರೆ ಇಲ್ಲಿ ಬಾಂಗ್ಲಾದೇಶದವರು. ಹೊರ ರಾಜ್ಯದವರು ಚೆನ್ನಾಗಿದ್ದಾರೆ, ಹೊರ ರಾಜ್ಯದೆಲ್ಲ ಸುತ್ತಾಡ್ತಾ ಇದ್ದಾರೆ. ಪುನೀತ್ ಕೆರಳಿ ಈಗ ನೋಡಿ, ಅವತ್ತು ಬಾಗಲಕೋಟೆಗೆ ಹೋಗಿದ್ದ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದ. ಅಲ್ಲಿ ಇಲ್ಲ ನಿಮಗೆ ನಿರ್ಬಂಧ ಇದೆ, DC ಅವರು ಆಡ್ಕೊಟ್ಬಿಟ್ಟವ್ರೆ. ಏನು ಪುನೀತ್ ಕೆರಳಿ ಏನು ಟೆರರಿಸ್ಟಾ? ಪುನೀತ್ ಕೆರಳಿ ಏನು ದೊಡ್ಡ ಡಾನ, ಇಂಟರ್ನ್ಯಾಷನಲ್ ಡಾನ? ಅಲ್ಲ, ಇವ್ರು ದಾವೂದ್ ಇಬ್ರಾಹಿಮ್ನೇ ಹಿಡಿಯೋಕ್ಕಾಯ್ತಲ್ಲ ಇವ್ರ ಕೈಲೇ? ಏನು ಪುನೀತ್ ಕೆರಳಿ ಏನು ದೊಡ್ಡ ಡಾನ? ಪುನೀತ್ ಕೆರಳಿ ಏನು ದಾವೂದ್ ಇಬ್ರಾಹಿಮ? ಏನು ಎಲ್ಲರೂ ಏನು ಬಾಂಬಕ್ಕೆ ಕೆಲಸ ಮಾಡ್ತಾನಾ? ಇಲ್ಲ ಪೊಲೀಸ್ರಿಗೆ ಏನಾರು ಹೊಡೆಯೋ ಕೆಲಸ ಮಾಡ್ತಾನಾ? ಪೊಲೀಸ್ ಸ್ಟೇಷನ್ಗೆ ಏನೋ ಬೆಂಕಿ ಇಡೋಕೆ ಏನಾರು ಹೋಗಿದ್ನಾ? ಇಲ್ಲ ಯಾರಿಗಾರ ಬಾಂಬ್ ಹಾಕಕ್ಕೆ ಹೋಗಿದ್ನಾ? ಏನಾರ ಪ್ರಚೋದನಕಾರಿನ ಭಾಷಣ ಮಾಡೋಕ್ಕೆ ಏನಾರು ಹೋಗಿದ್ನಾ? ದೇವಸ್ಥಾನಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲಪ್ಪ ಇವರು. ದೇವಸ್ಥಾನಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಈ ತುಮಕೂರಿಗೆ ಹೋಗಿದ್ದಾನೆ, ಅಲ್ಲಿ ಬಿಡ್ತಾ ಇಲ್ಲ. ತುಮಕೂರಲ್ಲಿ ಇಲ್ಲ, ನೀವು ಇಲ್ಲಿಗೂ ಬರೋಂಗಿಲ್ಲ, 3 ದಿವಸ ನಿರ್ಬಂಧ ಇರಿದ್ದಾರೆ DCಗಳು. ಯಾಕೆ ಇರ್ತೀರಿ ಈ ರೀತಿ ಮಾಡ್ತಾ ಇದ್ದೀರಿ? ಮತ್ತು ಹಂಗಾರೆ ಕರ್ನಾಟಕದವ್ರಿಗೆ, ಕನ್ನಡದವ್ರಿಗೆ ಓಡಾಡೋಕ್ಕೆ ಏನು ರೂಲ್ಸ್ ಇಲ್ವಂಗಾದ್ರೆ ಮತ್ತಿನ್ನು ಯಾರನ್ನ ಓಡಾಡಿಸ್ತೀರಿ ನೀವು? ಬೇರೆಯವರು ದೊಂಬಿ ಗಲಾಟೆ ಎಬ್ಬರಿಸೋರಿಗೆ ಬಿಡ್ತೀರಾ? ಬೇರೆಯವರೆಲ್ಲ ಬಂದು ಏನೇನೋ ಮಾಡ್ತಾರೆ, ಅವ್ರನ್ನೆಲ್ಲ ಬಿಡ್ಕೊಂಡು ಕೂತ್ಕೊಂಡಿದ್ದೀರಾ? ಏನು ದೇವಸ್ಥಾನಕ್ಕೂ ಹೋಗ್ಬಾರ್ದು ಹಂಗಾದ್ರೆ? ನಾನು ಕೇಳ್ತಾರದು ಏನು, ಏನಾದ್ರು ತಪ್ಪು ಮಾಡಿದರೆ ಅರೆಸ್ಟ್ ಮಾಡಿ ಒಳಗಾಕಿ ಜೈಲಿಗೆ ಕಳಿಸಿ. ತಪ್ಪು ಮಾಡಿದರೆ ಅಷ್ಟೊಂದೇ ದೊಡ್ಡ ರೌಡಿನ ಹಂಗಾರೆ? ನೀವೇ ದೊಡ್ಡ ಡಾನಾಗಿ ರೂಪಿಸ್ತಾ ಇದ್ದೀರಾ. ಅಂದರೆ ಒಬ್ಬ ಯಾರಾದ್ರಾಗಲಿ ಅದೇ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ಈಗ ರೌಡಿಜಮ್ ಮಾಡ್ತಾ ಇರೋದು ಯಾರು? ಅವ್ರನ್ನ ದೊಡ್ಡ ಡಾನಾಗಿ ರೂಪಿಸ್ತಾ ಇರೋದು ಯಾರು? ದೊಡ್ಡ ರೌಡಿನ ಒಂಥರ ತಗೊಂಡೋಗತ್ತ ಯಾರು? ಇವಾಗ ಒಂದು ಬಿಂಬಿಸ್ತಾ ಇದ್ದಾರೆ ನೀವು, ದೊಡ್ಡ ಟೆರರಿಸ್ಟ್ ಇವನು, ದೊಡ್ಡ ಡಾನ್ ಇವನು ಅಂತಂದು ಹೇಳಿ ನೀವೇ ರೂಪಿಸ್ತಾ ಇದ್ದೀರಾ, ನೀವೇ ಬಿಂಬಿಸ್ತಾ ಇದ್ದೀರಾ. ಈ ರೀತಿ ಒಂದು ಸಾಮಾನ್ಯ ನಾಗರಿಕರನ್ನ, ಸಾಮಾನ್ಯ ಒಬ್ಬ ಕನ್ನಡಿಗನ್ನ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಈ ರೀತಿ ತಡೆ ಹಿಡಿತಿದ್ದಾರಲ್ಲ. ಒಳ್ಳೆ ಕೆಲಸ ಮಾಡಿ. ಒಬ್ಬ ರೇಪಿಸ್ಟ್ ಹಿಡಿಯೋಕ್ಕಾಗ್ತಾ ಇಲ್ಲ, ಒಬ್ಬ ಕಳ್ಳರು ಹಿಡಿಯೋಕ್ಕಾಗ್ತಾ ಇಲ್ಲ, ಒಬ್ಬ ಕೊಲೆಗಾರನ ಹಿಡಿಯೋಕ್ಕಾಗ್ತಾ ಇಲ್ಲ. ಈ ಥರದವ್ರನ್ನ ಏನು ತಪ್ಪು ಮಾಡಿದ್ದಾನೆ? ಏನಾರ ತಪ್ಪು ಮಾಡಿದರೆ ಅರೆಸ್ಟ್ ಮಾಡಿ ಕೋರ್ಟ್ ಬಂದು ತಗೊಂಡೋಗಿ ನಿಲ್ಲಿಸಿ, ಇಂಥದ್ದು ಮಾಡವ್ರೆ, ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಜೈಲಿಗೆ ಕಳಿಸ್ಬೋದಲ್ವ? ಅಲ್ಲೇರಾಗ ಮಾಡ್ಬೋದಲ್ವ? ಈಗ ಜೈಲಿಗೆ ಹೋದ್ರು ಬೇಲ್ ತಗೊಂಡು ಹೊರಗಡೆ ಬರ್ತಾ ಇದ್ದಾರಲ್ಲ, ನೀವು ಎಂಥ ಕೇಸ್ ಹಾಕಿರ್ತೀರ ಹಂಗಾರೆ? ನೀವು ಯಾವ ರೀತಿ ಕೇಸ್ ಹಾಕಿರ್ತೀರಿ? ಮತ್ತು ಏನು ಮಾಡಿದ್ದಾರೆ? ನೀವು ಅರೆಸ್ಟ್ ಮಾಡೋದೇನಕ್ಕೆ? ನೀವು ಜೈಲಿಗೆ ಕಳಿಸೋದೇನಕ್ಕೆ? ಮತ್ತೆ ಹಂಗಾರೆ ನೀವು FIR ಯಾವ ರೀತಿ ಬರೀತಿದ್ದೀರಿ? ಹಂಗಾರೆ ನೀವು ಫೇಲ್, ನಿಮ್ಮದೇ ಫೇಲ್. ಹಂಗಾದ್ರೆ ಸುಮ್ಮನೆ ಈ ಥರ ನಿರ್ಬಂಧ ಅಂತ ಒಂದು ನಾಟಕ ಮಾಡ್ಕೊಂಡು ಸುಮ್ಮನೆ ಅವನಿಗೆ ಪ್ರಚಾರ ಕೊಡ್ತಾ ಇದ್ದೀರಿ, ಅವನ್ನ ದೊಡ್ಡ ಡಾನ್ ಆಗಿ ಬಿಂಬಿಸ್ತಾ ಇದ್ದೀರಾ. ಅಂದರೆ ಏನು, ಸುಮ್ಮನೆ ಇದ್ದರೂ ಕೂಡ ನಾಳೆ ದೊಡ್ಡದಾಗಿ ಎತ್ತರಕ್ಕೆ ಡಾನ್ ಆಗಿ ಬೆಳೆದು ಬಿಡ್ಬೇಕು. ನನ್ನನ್ನು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಯಾಕೆ ಹಿಂಗೆ ಮಾಡ್ತಾರೆ? ನಾನು ದೊಡ್ಡ ಡಾನು, ದೊಡ್ಡ ಒಂದು ಡಾನ್ ಥರ ನೀವು ಆ ಪುನೀತ್ ಕೆರಳಿನ ಒಂದು ಬಿಂಬಿಸ್ತಾ ಇದ್ದೀರಾ, ರೂಪಿಸ್ತಾ ಇದ್ದೀರಾ. ಒಬ್ಬ ಕನ್ನಡಿಗನಿಗೆ, ಒಬ್ಬ ಕರ್ನಾಟಕದಲ್ಲಿ ಓಡಾಡೋಕ್ಕೆ, ದೇವಸ್ಥಾನಗಳಿಗೆ ಹೋಗೋಕ್ಕೆ ಮತ್ತು ಪ್ರವೇಶ ಇಲ್ಲ ಅಂದರೆ ಬಾಂಗ್ಲಾದೇಶದವರು ಬಂದು ಬೆಂಗಳೂರಲ್ಲಿ ಇರ್ಬೋದು. ಅವರಿಗೆ ಫ್ರೀ ಜಾಗ, ಫ್ರೀ ಆಧಾರ್ ಕಾರ್ಡು, ಫ್ರೀ ವೋಟರ್ ಐ ಡಿ, ಫ್ರೀ ರೇಷನ್ ಕಾರ್ಡು ಎಲ್ಲ ಮಾಡ್ಬೋದು. ಅಕ್ರಮವಾಗಿ ಗೋ ಸಾಗಣೆ ಮಾಡ್ತಾರೆ, ಅದನ್ನು ಹಿಡಿಯೋಂಗಿಲ್ಲ. ಅದನ್ನು ಹಿಡಿದ್ರೂ ತಪ್ಪು, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕರ್ನಾಟಕದ ರಾಜಕೀಯ ಹಂಗಿದೆ, ಕರ್ನಾಟಕದ ರಾಜಕಾರಣಿಗಳು ಹಂಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನಾಳೆ ನಮ್ಮನಿಗೂ ಹಿಂಗೆ ಮಾಡ್ಬಿಡ್ತಾರೆ. ನಾಳೆ ಕನ್ನಡದವರೇ ನೀವು ಯಾವ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ನೀವು ಹೋಗಿ ದೇವ್ರಿಗೆ ಕೈ ಮುಗಿಯಂಗಿಲ್ಲ, ಸುಮ್ಮನೆ ಹೊರಗೆ ನಿಂತ್ಕೊಂಡು ಮುಗಿಬೇಕು, ಇಲ್ಲ ಇಲ್ಲಿಂದನೇ ವಾಪಸ್ ಹೋಗ್ಬಿಡ್ಬೇಕು. ಈ ರೀತಿ ಇದು ಯಾವ ಕಾನೂನು, ಯಾವ ರೀತಿ ಏನು ಮಾಡ್ತಾ ಇದ್ದಾರೋ ಭಗವಂತನಿಗೆ ಗೊತ್ತು. ನಮಸ್ಕಾರ.